ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ.